ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನತೆ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೈಶ್ವಭಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತದಿಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರ ದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾಪ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಧರ್ಮಪ್ರೋಜ್झितकैतवोऽत्र ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈಃ ಈಶ್ವರಃ ಸದ್ಯೋ ಹೃದ್ಯವರುದ್ಧತೇತ್ರ ಕೃತಿಭಿಃ ವಿಶ್ರೂಷಭಿಸ್ತಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾತ್ ಅಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಮ ಕೃತಾಃ ಶ್ರೀಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸತ್ಕತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಡುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀಮದ್ಭಾಗವತೆ ಪ್ರಥಮಸ್ಕಂದಾಂತರ್ಗತ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪುರಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ದಿನದಿಂದ ನಾವು ಪರಮಾತ್ಮನ ಅವತಾರದ ವೈಭವಗಳನ್ನು, ಅವತಾರದ ವಿಶಿಷ್ಟ ಮಹಾನ್ ಕಾರ್ಯಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೆವು. ದತ್ತಾತ್ರೇಯ ಅವತಾರವರೆಗೂ ನಾವು ಕೇಳಿ ತಿಳಿದುಕೊಂಡಿದ್ದೇವೆ. 7ನೇ ಅವತಾರ ಯಜ್ಞ ಅವತಾರ. ಸ್ವಯಂಭುವ ಮನ್ವಂತರದಲ್ಲಿ ಸ್ವಯಂಭುವ ಮನುವಿನ
ಆಕೂತಿ ಅಂತಕ್ಕಂಥವಳನ್ನು ಮನು ರುಚಿ ಪ್ರಜಾಪತಿ ಅಂತಕ್ಕಂಥವರಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಅಲ್ಲಿ ಭಗವಂತ ಯಜ್ಞನಾಮಕನಾಗಿ ಅವತಾರವನ್ನು ತೆಗೆದುಕೊಳ್ತಾನೆ. ಯಜ್ಞನಾಮಕನಾಗಿ ಅವತಾರವನ್ನು ತೆಗೆದುಕೊಳ್ತಾನೆ. त्यावेळी ಯಜ್ಞನಾಮಕ ಭಗವಂತನೇ ಪರಮಾತ್ಮ ಯಜ್ಞನಾಮಕ ಅಂತನ್ನೋ ಹೆಸರಿನಿಂದ ಅವತಾರವನ್ನು ತೆಗೆದುಕೊಳ್ತಾನೆ. ಅವನಿಗೆ ಯಜ್ಞ ಅಂತ ತಿಳ್ಕೊಂಡಂಥ ಹೆಸರು ಅಂತಂದರೆ ಜ್ಞೋನಾಮ ಭಗವಾನ್ ವಿಷ್ಣು ತಂ ಯಾತಿ ಉದ್ದೇಶ್ಯ ಏಷ ಸಹ ಸಯಜ್ಞ ಇತಿ ಸಂಪ್ರೋಕ್ತ ವಿಹಿತೆ ಕರ್ಮಣಿ ಸ್ಥಿತ. ಭಗವಂತನಿಗೆ ಜ್ಞ ಅಂತ ತಿಳ್ಕೊಂಡಂಥ ಹೆಸರು. ಅವನನ್ನು ಕುರಿತು ಆ ಭಗವಂತನನ್ನು ಕುರಿತು ಯಾರು ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳನ್ನು ಮಾಡೋದಕ್ಕೋಸ್ಕರ ಶರಣು ಹೋಗ್ತಾರೆ, ಅಂಥವರಿಗೆ ಪರಮಾತ್ಮ ವಿಶೇಷವಾದ ರೀತಿಯಲ್ಲಿ ಅನುಗ್ರಹ ಮಾಡ್ತಾನೆ. ಆದ್ದರಿಂದಾಗಿ ಪ್ರತಿಯೊಂದು ಕರ್ಮದಲ್ಲಿಯೂ ಯಜ್ಞನಾಮಕನಾದಂಥ ಪರಮಾತ್ಮನನ್ನು ನಾವು ತಪ್ಪದೇ ಪೂಜಿಸಬೇಕು. ಯಜ್ಞನಾಮಕ ಪರಮಾತ್ಮ ಪ್ರತಿಯೊಂದು ಕಾರ್ಯದ ಆರಂಭದಲ್ಲಿ ಇವನನ್ನು ಸ್ಮರಿಸಿದರೆ ನಾವು ಮಾಡ್ತಕ್ಕಂಥ ಕಾರ್ಯ ಅದು ಯಜ್ಞವಾಗ್ತದೆ. ಪ್ರವಚನವೂ ಒಂದು ಯಜ್ಞ, ಶ್ರವಣವೂ ಒಂದು ಯಜ್ಞ. ಆ ನಂತರ ಉಳಿದ ಯಾವುದೇ ಕಾರ್ಯ, ದೇವರ ಪೂಜೆ ಆಗಲಿ, ಸ್ನಾನಗಳನ್ನಾಗಲಿ, ಮತ್ತೊಂದಾಗಲಿ, ಎಲ್ಲವೂ ಯಜ್ಞ. ಅಲ್ಲಿ ಈ ಯಜ್ಞನಾಮಕ ಪರಮಾತ್ಮನನ್ನು ನಾವು ಸ್ಮರಣೆ ಮಾಡಿದರೆ ಎಲ್ಲ ವಿಘ್ನಗಳು ಹೊರಟೋಗ್ತದೆ. ಈ ಯಜ್ಞನಾಮಕನ ಹೆಂಡತಿ ಹೆಸರು ದಕ್ಷಿಣ ಅಂತ ತಿಳ್ಕೊಂಡಂತೇಳಿ. ಅದಕ್ಕೆ ನಮ್ಮಲ್ಲಿ ಯಾವುದೇ ಕಾರ್ಯವನ್ನು ಮಾಡಲಿ, ದಾನವೇ ಕೊಡಲಿ, ತರ್ಪಣವೇ ಕೊಡಲಿ, ಪುಣ್ಯವಾಚನವೇ ಮಾಡಲಿ, ಆ ನಂತರ ಯಾವುದೇ ಧಾರ್ಮಿಕ ಕಾರ್ಯ ಮಾಡಿದರೂ ಪುರೋಹಿತರಿಗೆ ದಕ್ಷಿಣೆ ಕೊಡ್ತಕ್ಕಂಥ ಒಂದು ಕ್ರಮ. ಇಂದಿನ ಗೊತ್ತಿಲ್ಲದೆ ಇರತಕ್ಕಂಥ ಜನರು ಹಾಸ್ಯ ಮಾಡ್ತಾರೆ. ನಾವು ಹೋಟೆಲ್ಗೆ ಹೋದರೆ ಅವ್ರಿಗೆ ಹಣ ಕೊಟ್ಟು ಬರ್ತೇವೆ, ಈ ಬ್ರಾಹ್ಮಣರನ್ನು ಕರೆದರೆ ಊಟಕ್ಕೆ ಹಾಕುವುದಲ್ಲದೆ ಮೇಲೆ ಅವ್ರಿಗೆ ಹಣ ಕೊಟ್ಟು ಕಳಿಸ್ಬೇಕು. ಇದೆಲ್ಲಿಯ ನ್ಯಾಯ? ಬ್ರಾಹ್ಮಣರಿಗೋಸ್ಕರ ಏನು ಬೇಕಾಗಿಲ್ಲ. ಆದರೆ ಯಜ್ಞನಾಮಕನ ಹೆಂಡತಿಯಾಗಿರ್ತಕ್ಕಂತಹ ದಕ್ಷಿಣ, ಯಜ್ಞ ಅಂತಂದರೆ ಸಾಕ್ಷಾತ್ ಪರಮಾತ್ಮನ ಮೂಲರೂಪಿಯಾದ ಪರಮಾತ್ಮನ ಜೊತೆಯಲ್ಲಿ ಯಾವಾಗಲೂ ದಕ್ಷಿಣ ಅಂತನೋ ಹೆಸರಿನಿಂದ ಮಹಾಲಕ್ಷ್ಮೀ ದೇವಿ ಇರ್ತಾಳೆ. ಅವಳ ಜೊತೆಯಲ್ಲಿಯೇ ಪರಮಾತ್ಮನ ಪೂಜೆಯನ್ನು ಮಾಡಬೇಕು. ಆದ್ದರಿಂದ ಯಜ್ಞ ಪರಮಾತ್ಮ, ದಕ್ಷಿಣೆ ಇದು ಮಹಾಲಕ್ಷ್ಮೀ ದೇವಿ. ಇವರಿಬ್ಬರ ಸಂಯೋಜನೆ ಆಗಬೇಕು. ಅದರಿಂದ ಏನಾಗ್ತದೆ ಅಂತ ತಿಳ್ಕೊಂಡಂತಂದರೆ ನಾವು ಮಾಡ್ತಕ್ಕಂಥ ಕ್ರಿಯೆಗಳಲ್ಲಿ ಏನಾದರೂ ನ್ಯೂನತೆಯಾಗಿದ್ದರೆ ಅದು ಪೂರ್ತಿ ಆಗ್ತದೆ. ನ್ಯೂನತೆಯ ಪರಿಹಾರ ದಕ್ಷಿಣೆಯಿಂದ ಆಗ್ತದೆ. ದಕ್ಷ ವೃದ್ಧೌ ಅಂತಕ್ಕಂಥ ಒಂದು ಧಾತು. ಅದಕ್ಕೋಸ್ಕರ ಪ್ರತಿಯೊಂದು ಪೂಜೆಯ ಜೊತೆಯಲ್ಲಿ ದಕ್ಷಿಣೆ ಇದು ಅನಿವಾರ್ಯ. ಆದ್ದರಿಂದಾಗಿ ಪರಮಾತ್ಮ ಇದರಿಂದ ಸಂತುಷ್ಟನಾಗ್ತಾನೆ ಅಂತ ಹೇಳ್ತಾರೆ. ಇವರ ಅಜ್ಜನೇ ವೈವಸ್ವತ ಮನು. ಆ ವೈವಸ್ವತ ಮನು ತಪಸ್ಸು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಹೊರಟಾಗ ದುಷ್ಟ ಶಕ್ತಿಗಳು ಅವನ ಮೇಲೆ ಆಕ್ರಮಣ ಮಾಡ್ತಾರೆ. ಆಗ ಅವನು ತನ್ನ ಮೊಮ್ಮಗನನ್ನು ಸ್ಮರಣೆ ಮಾಡ್ತಾನೆ. ಆಗ ಪರಮಾತ್ಮ ತಾನು ಅಲ್ಲಿ ಪ್ರತ್ಯಕ್ಷನಾಗಿ ಎಲ್ಲ ಅಸುರನ್ನು ಸಂಹಾರ ಮಾಡಿ ಕಾರ್ಯಾರಂಭದಲ್ಲಿ ಯಜ್ಞನಾಮಕ ಭಗವಂತನನ್ನು ಸ್ಮರಣೆ ಮಾಡಿದರೆ ನಾನು ಸಂತುಷ್ಟನಾಗ್ತೇನೆ, ಅವರಿಗೆ ಪೂರ್ತಿ ಕರ್ಮದ ಫಲ ಕೊಡ್ತೇನೆ ಅಂತ ತಿಳ್ಕೊಂಡು. ಇನ್ನೊಂದು ಪ್ರವಚನ ಆಗಲಿ, ಆನಂತರ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಹೋಮ ಹವನ ಆಗಲಿ, ಯಾವುದೇ ಧಾರ್ಮಿಕ ಕ್ರಿಯೆಗಳಾದರೂ ಕೂಡ ಪುರೋಹಿತರ ಪಾದಪೂಜೆ ಮಾಡ್ತಕ್ಕಂಥ ಒಂದು ಕ್ರಮ ಶಾಸ್ತ್ರದಲ್ಲಿ ಬಂದಿದೆ. ಎಷ್ಟೋ ಸಲ ಸಂಕೋಚದಿಂದ ಬಂದಿರತಕ್ಕಂಥ ಪುರೋಹಿತರು ಹೇಳೋದಿಲ್ಲ, ಯಜಮಾನರಿಗೆ ಗೊತ್ತಿರೋದಿಲ್ಲ, ಮಾಡೋದಿಲ್ಲ. ಮನೆಗೆ ತಂದ ಬ್ರಾಹ್ಮಣನಿಗೆ
ಎಲ್ಲಿಯವರೆಗೂ ನಾವು ಪಾದ ಪ್ರಕ್ಷಾಲನೆ ಮಾಡೋದಿಲ್ಲ, ನಾವು ಮಾಡಿರ್ತಕ್ಕಂತಹ ಕಾರ್ಯ ಅದು ಶ್ರಾದ್ದವೇ ಇರಲಿ, ಸತ್ಯನಾರಾಯಣ ಪೂಜೆ ಇರಲಿ, ಅಥವಾ ಹೋಮನೇ ಇರಲಿ, ಹವನೇ ಇರಲಿ, ಅವರನ್ನು ದಾನಕ್ಕೋಸ್ಕರವೇ ಕರೆದಿರಲಿ, ಪುರಾಣಕ್ಕೋಸ್ಕರ ಕರೆದಿರಲಿ, ಪಾದ ಪ್ರಕ್ಷಾಲನೆ ಅನಿವಾರ್ಯ. ಯಾಕೆ ಅಂತ ತಿಳ್ಕೊಂಡಂತಂದರೆ ಯಾಕೆಂತಂದರೆ ಅವರ ಪಾದದ ನೀರಿನಲ್ಲಿ ಸಕಲ ತೀರ್ಥಗಳ ಸನ್ನಿಧಾನ ಇರ್ತದೆ. ಆದ್ದರಿಂದಾಗಿ ಅದನ್ನು ಪಾದ ಪೂಜೆಯನ್ನು ಮಾಡಿ ಪ್ರೋಕ್ಷಣೆ ಮಾಡಿಕೊಳ್ಬೇಕು. ಅದರ ಜೊತೆಯಲ್ಲಿ ಯಾರೋ ಒಬ್ಬರು ಪ್ರಶ್ನೆ ಮಾಡಿದರು, ಪಾದ ಪೂಜೆ ಮಾಡಿದರೆ ಸಕಲ ಪೂಜೆ ಅಷ್ಟು ಭಾಗ್ಯ ಬರ್ತಿದ್ರೆ ಅವ್ರನ್ನ ಪೂರ್ತಿ ಸ್ನಾನಕ್ಕೆ ಹಾಕ್ತೀವಲ್ಲ, ಹಾಗಲ್ಲ. ಮನೆಗೆ ಬಂದ ಜ್ಞಾನಿಯಾದ ಬ್ರಾಹ್ಮಣನ ಬಲಪಾದದ ಅಂಗುಷ್ಠದಲ್ಲಿ ಭಗವಂತ ಯಜ್ಞನಾಮಕನಾಗಿದ್ದುಕೊಂಡು ಪೂಜೆಯನ್ನು ತೆಗೆದುಕೊಳ್ತಾನೆ. ಅದು ಬ್ರಾಹ್ಮಣನ ಪೂಜೆಯಲ್ಲ, ಬ್ರಾಹ್ಮಣನ ಪಾದದ ಪ್ರಕ್ಷಾಲನೆಯಲ್ಲ, ಬಂದ ಸ್ವಾಮಿಗಳ ಪಾದ ಪೂಜೆ ಅಲ್ಲ, ಅಲ್ಲಿದ್ದ ಯಜ್ಞನಾಮಕ ಭಗವಂತನ ಪೂಜೆ. ಅದಕ್ಕೋಸ್ಕರ ಪಾದಕ್ಕೇ ಪೂಜೆ, ಅಲ್ಲೇ ಗಂಧಾದಿಗಳು, ಅಲ್ಲೇ ಪುಷ್ಪಾದಿಗಳ ಸಮರ್ಪಣೆ, ಅದು ಅಲ್ಲಿರ್ತಕ್ಕಂಥ ಯಜ್ಞನಾಮಕ ಭಗವಂತನ ಪೂಜೆ ಇರ್ತದೆ. ಅದು ಆ ವ್ಯಕ್ತಿಯ ಪೂಜೆ ಅಲ್ಲ. ಬಂದ ವ್ಯಕ್ತಿಗೂ ಈ ಜ್ಞಾನ ಇರಬೇಕು. ನನ್ನ ಪೂಜೆ ಮಾಡ್ತಾ ಇದ್ದಾರೆ, ನಾನು ಗ್ರೇಟ್ ಅಂತಿಕೊಂಡಂತಂದರೆ ಆ ಯಜಮಾನ್ದ ಎಲ್ಲ ಪಾಪ ಅವನಿಗೆ ಬರ್ತದೆ. ಈ ರೀತಿಯಾಗಿ ಪರಮಾತ್ಮ ಯಜ್ಞಾವತಾರವನ್ನು ತೆಗೆದುಕೊಂಡು ನಮಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡಿದ್ದಾನೆ. 8ನೇ ಅವತಾರ ನಾಭಿ ಅಂತಕ್ಕಂತಹ ಮನುವಿನ ವಂಶದಲ್ಲೇ ಬಂದಿರತಕ್ಕಂಥ ಪ್ರಿಯವ್ರತನ ಮೊಮ್ಮಗ, ಅವನ ಹೆಂಡತಿ ಹೆಸರು ಮೇರುದೇವಿ ಅಂತ ತಿಳ್ಕೊಂಡಂಥೇಳಿ ಅಲ್ಲಿ ಭಗವಂತ ಋಷಭ ಅನ್ನೋ ಹೆಸರಿನಿಂದ ಅವತಾರವನ್ನು ತೆಗೆದುಕೊಂಡು ಯೋಗ್ಯ ರೀತಿಯಿಂದ ರಾಜ್ಯವನ್ನು ಆಳಿ, ನಾನು ಸರ್ವೋತ್ತಮ, ನನಗೆ ಬೇರೆ ಯಾರ ಅವಶ್ಯಕತೆಯೂ ಇಲ್ಲ, ಇವನು ರಾಜನಾದಾಗ ಇಂದ್ರ ಕಳಿಸಿದಪ್ಪ, ಇವು ಪರಮಾತ್ಮ ನನಗೆ ಗೊತ್ತಿಲ್ಲದೆ, ಇನ್ಮೇಲೆ ನೀವು ಹೆಚ್ಚಿಗೆ ಆಹುತಿಗಳನ್ನು ಕೊಟ್ಟರೆ ನಾನು ಮಳೆಗರೆಸ್ತೇನೆ, ಅಂದರೆ ಹೆಚ್ಚಿಗೆ ಹಣ ಕೊಟ್ಟರೆ ಅಂತ ಅರ್ಥ. ಆಗ ಋಷಭ ಕಳಿಸಿದ, ಶಾಸ್ತ್ರದಲ್ಲಿ ಎಷ್ಟು ಹೇಳಿದ್ದಾರೆ ಅಷ್ಟೇ ನಾವು ಕೊಡ್ತೇವೆ, ಹೆಚ್ಚಿಗೆ ಲಂಚ ಕೇಳಿದರೆ ಕೊಡೋದಿಲ್ಲ, ಹಾಗಾದ್ರೆ ನಿಮಗೆ ಮಳೆ ನಾನು ಗರಿಯೋದಿಲ್ಲ ನಿಮ್ಮ ದೇಶದ ಮೇಲೆ, ಬೇಡ. ಋಷಭನಾಮಕ ಪರಮಾತ್ಮ ತಾನೇ ಸ್ವತಃ ತನ್ನ ಸಾಮರ್ಥ್ಯದಿಂದ 21-22 ವರ್ಷಗಳವರೆಗೆ ಆರ್ಟಿಫಿಷಿಯಲ್ ರೈನ್ ಸಂಪೂರ್ಣ ಭರತಖಂಡವನ್ನು ಸಂರಕ್ಷಣೆ ಮಾಡಿದ್ದ. ಆಗ ಇಂದ್ರನಿಗೆ ಇವನು ಭಗವಂತ ಅಂತ ಗೊತ್ತಾಗಿ ಶರಣಾಗತನಾಗಿ ಕ್ಷಮೆ ಕೇಳಿಕೊಂಡು ತನ್ನ ಮಗಳಾಗಿರ್ತಕ್ಕಂಥ ಜಯಂತಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಈ ಋಷಭನೇ ತನ್ನ ಮಕ್ಕಳಿಗೆ ಉಪದೇಶ ಮಾಡುವ ನೆವದಿಂದ ಅತ್ಯುತ್ತಮವಾಗಿರ್ತಕ್ಕಂಥ ತತ್ವಜ್ಞಾನವನ್ನು ಕೊಟ್ಟಿದ್ದಾನೆ. ಋಷಭ ಗೀತೆ ಅಂಥೇಳಿ ಅದು ಪ್ರಸಿದ್ಧವಾಗಿದೆ. ನಂತರ ವಿರಕ್ತನಾಗಿರ್ತಕ್ಕಂಥ, ವಿರಕ್ತನಾದಲ್ಲ, ಯಾವಾಗಲೂ ವಿರಕ್ತನೇ ಅವನು, ತಾನು ಜಗತ್ತಿಗೆ ಅಜಗರ ವ್ರತವನ್ನು ಕಲಿಸಿಕೊಡೋದಕ್ಕೋಸ್ಕರ, ಅಜಗರ ವ್ರತ ಅಂತ ತಿಳ್ಕೊಂಡಂತಂದರೆ ಒಂದೇ ಸ್ಥಳದಲ್ಲಿ ಇರುವುದು, ದೇವರ ಧ್ಯಾನ ಮಾಡ್ತಾ ಇರೋದು, ಯಾರು ತಂದು ಕೊಟ್ಟರೆ ತಿನ್ನೋದು, ಇಲ್ಲದೇ ಇದ್ದರೆ ಇಲ್ಲ. ಈ ರೀತಿಯಾಗಿ ವ್ರತವನ್ನು ತಾನು ಮಾಡಿ ಜಗತ್ತಿಗೆ ಅಜಗರ ವ್ರತ, ಅವಧೂತ ವ್ರತ ಹೇಗಿರ್ತದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಭಗವಂತ ಜಗತ್ತಿಗೆ ಕಲಿಸಿಕೊಟ್ಟಿದ್ದಾನೆ. 10ನೇ ಅವತಾರ ಮತ್ಸ್ಯಾವತಾರ. ಯಾಕೆ ಇವೆಲ್ಲ ಮುಂದೆ ವಿಸ್ತಾರವಾಗಿ ಬರುವುದಿದೆ ಅಂತ ನಾನು ಭಾಳ ಹೇಳೋಕ್ಕೆ ಹೋಗೋದಿಲ್ಲ. 9ನೇ ಅವತಾರ ಪೃಥು ಅವತಾರ. ಪೃಥು ಅಂತಕ್ಕಂಥ ವೇನನ ಶರೀರದಿಂದ ಹುಟ್ಟಿರ್ತಕ್ಕಂಥ ವ್ಯಕ್ತಿಯಲ್ಲಿ ಪರಮಾತ್ಮ ಪೃಥು ಅಂತ ಹೆಸರಿನಿಂದ ಅಲ್ಲಿ ಸೇರಿಕೊಳ್ತಾನೆ. ವೇನಪುತ್ರನೇ ಪರಮಾತ್ಮನ ಅವತಾರ ಅಲ್ಲ, ಅವನಲ್ಲಿ ಸನ್ನಿಹಿತನಾಗಿರ್ತಕ್ಕಂಥ ಭಗವಂತ ಪೃಥು ಅವತಾರ. ಸಂಪೂರ್ಣ ಪೃಥ್ವಿಯನ್ನು ಡೆವಲಪ್ ಮಾಡಿ ಮನುಷ್ಯ ಹೇಗೆ ಪ್ರಯತ್ನಶೀಲನಾಗಿದ್ದರೆ
ಏನು ಬೇಕಾದ್ದು ಮಾಡ್ಬೋದು ಅಂತೇಳಿ ತೋರಿಸಿಕೊಟ್ಟು, ಮನು ಸ್ಮೃತಿ ಹೇಳಿದ ಧರ್ಮಶಾಸ್ತ್ರದಂತೆ ಇದ್ದರೆ ನಿಮ್ಮ ಮನೆಯಲ್ಲಿ, ನಗರದಲ್ಲಿ, ದೇಶದಲ್ಲಿ ಸುಭಿಕ್ಷೆ ಇರ್ತದೆ, ಅನ್ನಾದಿಗಳ ಸಮೃದ್ಧಿ ಇರ್ತದೆ. ಅದಕ್ಕೋಸ್ಕರ ಯಾವಾಗಲೂ ಮನುಸ್ಮೃತಿಯಲ್ಲಿ ಹೇಳಿದಂತೆ ನಮ್ಮ ಪ್ರತಿ ದಿವಸದ ಟೈಮ್ ಟೇಬಲ್ ಇರಬೇಕು ಅಂತನ್ನೋದನ್ನು ಭಗವಂತ ಈ ಅವತಾರದಿಂದ ತಿಳಿಸಿಕೊಟ್ಟಿದ್ದಾನೆ. 10ನೇ ಅವತಾರ ಮತ್ಸ್ಯಾವತಾರ. ಚಾಕ್ಷುಷ ಮನ್ವಂತರದಲ್ಲಿ ಯಾವಾಗ ಮನ್ವಂತರ ಪ್ರಳಯದ ಸಂದರ್ಭ ಬಂತು, ಆ ಕಾಲದಲ್ಲಿ ಪರಮಾತ್ಮ ತಾನು ಈಗಿರ್ತಕ್ಕಂಥ ಎಲ್ಲ ಮನುಷ್ಯ, ಪ್ರಾಣಿ, ಪಶು, ಪಕ್ಷಿ, ಮರ, ಗಿಡಗಳ ಎಲ್ಲ ಪುನಃಸೃಷ್ಟಿಯನ್ನು ಮಾಡಬೇಕು ಅಂಥೇಳಿ ಅಲ್ಲಿ ಸತ್ಯವ್ರತ ಅಂತಕ್ಕಂಥ ಒಬ್ಬ ರಾಜರ್ಷಿ ಅರ್ಘ್ಯ ಕೊಡಬೇಕು ಅಂತೇಳಿ ಕೈಯಲ್ಲಿ ತೆಗೆದುಕೊಂಡಾಗ ಆ ಕೈಲಿ ಒಂದು ಸಣ್ಣ ಮೀನು ಬರ್ತದೆ, ಮತ್ಸ್ಯ. ಅದನ್ನು ಪುನಃ ನದಿಗೆ ಬಿಡಬೇಕು ಅಂತಂದರೆ, ನದಿಗೆ ಬಿಡಬೇಡ, ದೊಡ್ಡ ಪ್ರಾಣಿಗಳು ನನ್ನ ತಿಂದಾಗ್ತದೆ, ಅದನ್ನು ನಾನು ಸಂರಕ್ಷಣೆ ಮಾಡುವಂತೆ ಕೂಡ ಅಂತ ಹೇಳ್ತಾರೆ. ಅರೆ, ಮೀನ ಮನುಷ್ಯ ಭಾಷೆಯಲ್ಲಿ ಮಾತನಾಡ್ತಾರೆ ಅಂಥೇಳಿ ತನ್ನ ಕಮಂಡಲನ್ನು ಹಾಕಿಟ್ಟ. ಅವನ ಜಪ ಮುಗಿದ್ರು ನೋಡ್ತಾನೆ, ಅದು ಕಮಂಡಲಕ್ಕಿಂತ ದೊಡ್ಡದಾಗಿತ್ತು. ಅದನ್ನು ಆಶ್ರಮಕ್ಕೆ ಕರೆದುಕೊಂಡೋಗಿ ಅಲಿಂಜರದಲ್ಲಿ ಹಾಕಿಟ್ಟ. ಅಲಿಂಜರ ಅಂದರೆ ಕಲ್ಗಚ್ಚು, ದೊಡ್ಡ ಕಲ್ಲಿನಿಂದ ಮಧ್ಯದಲ್ಲಿ ಒಡೆದು ಪಾತ್ರೆಯಂತೆ ಮಾಡಿರ್ತಿದ್ದು ಹಿಂದಕ್ಕೆ ಇವುಗಳಿಗೆಲ್ಲ ನೀರು ಕುಡಿಸೋದಕ್ಕೋಸ್ಕರ. ಅಂಥ ಕಲ್ಗಚ್ಚಿನಲ್ಲಿ ಹಾಕಿಟ್ರೆ ಬೆಳಗ್ಗೆ ಅದಕ್ಕಿಂತಲೂ ದೊಡ್ಡದಾಗಿದ್ದ. ಹೊಂಡಕ್ಕೆ ಹೋಗಿಬಿಟ್ರೆ ಅದರ ಮರುದಿವಸ ಅದಕ್ಕಿಂತಲೂ ದೊಡ್ಡವನಾದ. ಅಲ್ಲಿಂದ ಸರೋವರಕ್ಕೆ ಬಿಟ್ಟರೆ ಸರೋವರಕ್ಕಿಂತಲೂ ದೊಡ್ಡವನಾದ. ಕೊನೆಗೆ ಆ ದೊಡ್ಡ ಮೀನನ್ನು ನದಿಯಲ್ಲಿ ಬಿಡುವಾಗ ಅವನು ಹೇಳ್ತದೆ, ನಾನು ಸಾಕ್ಷಾತ್ ಭಗವಂತ. 7 ದಿವಸಗಳ ನಂತರ ಮನ್ವಂತರ ಪ್ರಳಯವಾಗ್ತದೆ. ಹಿಮಾಲಯದವರೆಗಿನ ಎಲ್ಲ ಲೋಕಗಳು ನೀರಿನಲ್ಲಿ ಮುಳುಗಿ ಹೋಗ್ತವೆ. ಅದಕ್ಕೋಸ್ಕರ ನೀನು ಮರುಸೃಷ್ಟಿಗೋಸ್ಕರ ಬೇಕಾದ ಎಲ್ಲ ಬೀಜಗಳನ್ನು, ಎಲ್ಲ ಥರದ ಪ್ರಾಣಿಗಳನ್ನು, ವಿವಿಧ ಥರದ ಮನುಷ್ಯರನ್ನು ಎಲ್ಲರನ್ನೂ ಒಂದು ದೊಡ್ಡ ನೌಕೆ ಮಾಡಿ ಎಲ್ಲರನ್ನಲ್ಲಿ ಸಂಗ್ರಹ ಮಾಡು, ನಾನು ಬಿದ್ದು ನಿನ್ನ ಸಂರಕ್ಷಣೆ ಮಾಡ್ತೇನೆ ಅಂತೇಳಿ. ಸತ್ಯವ್ರತ ಹಾಗೆ ಆಶ್ರಮದಲ್ಲಿರುವಾಗ ಧೋಧ ಮಳೆ ಪ್ರಾರಂಭ ಆಯಿತು. ಆಶ್ರಮದ ಒಳಗೆ ಮಳೆ ಬಂತು. ಮಳೆ ಬಂದು ಅವನು ತನ್ನ ದೊಡ್ಡ ನೌಕೆ ಹತ್ರ ನಿಂತ್ಕೊಳ್ತಾನೆ. ಎದೆ ತನಕ ನೀರು ಬಂತು. ಆನಂತರ ಅವನು ನೌಕೆಯನ್ನು ಏರಿ ಕೂತ್ಕೊಳ್ತಾನೆ. ಎಲ್ಲ ಕಡೆಯಲ್ಲಿ ನೀರು 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 ನೀರು. ಆ ದೊಡ್ಡ ಹಡಗು ಎಷ್ಟೋ ದೊಡ್ಡ ಅರ್ಧ ಕಿಲೋಮೀಟರ್ನಷ್ಟು ದೊಡ್ಡದಾಗಿರಬೇಕು. ಉಲ್ಲೋಲ ಕಲ್ಲೋಲವಾಗಲಿ ಪ್ರಾರಂಭವಾಯಿತು. ಅಷ್ಟಲ್ಲಿ ಒಂದು ದೊಡ್ಡ ಮೀನ ಬರ್ತದೆ. ಅದರ ಮೇಲೊಂದು ದೊಡ್ಡ ಕೋಡಿರ್ತದೆ. ಅವನು ಬಂದು ರಾಜೇಶ್ಗೆ ಹೇಳ್ತಾನೆ, ಇದಕ್ಕೆ ಹಗ್ಗ ಕಟ್ಟು ಅಂತ ತಿಳ್ಕೊಂಡಂತೆ. ಆ ನೌಕೆಯನ್ನು ಪರಮಾತ್ಮ ಹಿಮಾಲಯದ ತುದಿವರೆಗೂ ನೀರಿನವರೆಗೂ ಕರೆದುಕೊಂಡು ಹೋಗಿ ನೀರು ಉಳಿದ ಮೇಲೆ ಮತ್ತೆ ಪುನಃ ಭೂಮಿಗೆ ತಂದು ಬಿಡ್ತಾನೆ. ಅವನಿಗೆ ನೀನು ಈ ಮಂತ್ರವಂತರ ಮನು ಆಗುವಂಥ ಆಶೀರ್ವಾದ ಕೊಡ್ತಾನೆ. ಅವನೇ ಮುಂದೆ ಈ ವೈವಸ್ವತ ಮನ್ವಂತರದ ಮನು ಆಗಿ ಮತ್ತೆ ಪುನಃ ಹೊಸ ಸೃಷ್ಟಿಗೆ ಕಾರಣೀಭೂತನಾಗ್ತಾನೆ. ಅಷ್ಟೇ ಅಲ್ಲ, ಮತ್ಸ್ಯಾವತಾರದಿಂದ ಪರಮಾತ್ಮ ತಾನು ವಿಶೇಷವಾಗಿ ವೇದಗಳನ್ನು ಅಪಹರಣ ಮಾಡಿರ್ತಕ್ಕಂತಹ ಹಯಗ್ರೀವ ನಾಮಕ ಅಸುರನನ್ನು ಸಂಹಾರ ಮಾಡಿ ಪುನಃ ವೇದಗಳನ್ನು ತಂದು ಕೊಡ್ತಾನೆ. ವೇದದ ಅಪಹಾರ ಅಂತಂದರೆ ಏನರ್ಥ? ವೇದದ ಪುಸ್ತಕಗಳಿದ್ದು ಅದನ್ನು ಅಪಹಾರ ಮಾಡ್ಕೊಂಡು ಹೋದ್ನೆ. ಅರೆ, ನೀರಿನಲ್ಲಿರ್ತಕ್ಕಂಥದ್ದು ಪುಸ್ತಕ ಇರಲಿಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ಅದನ್ನು ಟೇಪ್ ರೆಕಾರ್ಡ್ ಇತ್ತಾ, ಏನಾದರೂ ಮೆಮೊರಿ ಕಾರ್ಡ್ ಇತ್ತಾ? ಅದನ್ನು ಅಪಹಾರ ಮಾಡಿ ತೆಗೆದುಕೊಂಡು ಹೋಗೋದಕ್ಕೋಸ್ಕರ ಅಲ್ಲ. ವೇದಗಳಿಗೆ ಅಪಾರ್ಥವನ್ನು ಮಾಡುವುದೇ ವೇದಾಪಹಾರ ಮಾಡಿದಂತೆ. ಯಾವಾಗಲೂ ಅಸುರರು ಈ ಕೆಲಸವನ್ನು ಮಾಡ್ತಾ ಇರ್ತಾರೆ. ವೇದಗಳಿಗೆ ತಪ್ಪು ಅರ್ಥ ಹೇಳಿ ಆನಂತರ ನಾನೇ ದೇವರು, ನಾನೇ ಸರ್ವಸ್ವ, ಹಾಗೆ ಹೀಗೆ 20 ಮಾತನಾಡ್ತಾ ಇರ್ತಾರೆ. ಆದ್ದರಿಂದಾಗಿ ಅದು ಸರಿಯಾಗಿರ್ತಕ್ಕಂಥ ಕ್ರಮ ಅಲ್ಲ. ವೇದಗಳನ್ನು ಪುನಃ ಉದ್ಧಾರ ಮಾಡಿದ ಅಂತಂದರೆ ಹೊಸ ಸರಿಯಾದ ಅರ್ಥವನ್ನು ಜಗತ್ತಿಗೆ ಉಪದೇಶ ಮಾಡಿ ತಿಳಿಸಿಕೊಟ್ಟು ಜಗತ್ತಿನ ಜನರನ್ನು ಉದ್ಧಾರ ಮಾಡಿದ ಅಂತ ಅರ್ಥ. ಈ ರೀತಿಯಾಗಿ ಪರಮಾತ್ಮ ಮತ್ಸ್ಯಾವತಾರದಿಂದ ನಮಗೆ ಉಪಕಾರವನ್ನು ಮಾಡಿದರೆ, ಅದರ ನಂತರ ತೆಗೆದುಕೊಂಡಿರ್ತಕ್ಕಂಥ 11ನೇ ಅವತಾರ ಕೂರ್ಮಾವತಾರ.
ಕೂರ್ಮಾವತಾರದ ಉದ್ದೇಶ ಮುಖ್ಯವಾಗಿರ್ತಕ್ಕಂಥದ್ದು ಸಮುದ್ರ ಮಂಥನವನ್ನು ಮಾಡೋದಕ್ಕೋಸ್ಕರ ಬ್ರಹ್ಮದೇವರು ಇಂದ್ರಾದಿ ದೇವತೆಗಳಿಗೆ ಹೇಳಿದಾಗ ಅವರು ಅಸುರರನ್ನು ಕೂಡ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಅನೇಕ ಔಷಧಿಗಳನ್ನು ಆ ಕ್ಷೀರ ಸಮುದ್ರದಲ್ಲಿ ಹಾಕಿ ಮಥನ ಮಾಡ್ತಾ ಇದ್ದಾರೆ. ಕೊನೆಗೆ ಬಸವಳಿದು ದೇವತೆಗಳು ಬಿದ್ದುಕೊಂಡ್ರು, ದೈತ್ಯರು ಬಿದ್ದುಕೊಂಡ್ರು. ಅವ್ರು ಮೊದಲೇ ಬಿದ್ದುಬಿಟ್ಟದು. ಆಗ ಪರಮಾತ್ಮ ತಾನು ಅವರಿಗೆ ಸಂರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡಂಥೇಳಿ ಅಜಿತ ನಾಮಕದಿಂದ ಬರ್ತಾನೆ. ತತ್ಪೂರ್ವದಲ್ಲಿ ಇವರಿಗೆ ಮಂದರ ಪರ್ವತ ಎತ್ತಲಿಕ್ಕೆ ಆಗೋದಿಲ್ಲ. ಆಗ ಪರಮಾತ್ಮ ಬಂದು ಎತ್ತಿ ತಂದು ಕೊಡ್ತಾನೆ, ಸಮುದ್ದಂಡೆಗಿಡ್ತಾನೆ, ನೂಗ್ತಾರೆ, ಮುಳುಗೋಗ್ಬಿಡ್ತದೆ. ಆಗ ಭಗವಂತ ಕೂರ್ಮಾವತಾರವನ್ನು ತೆಗೆದುಕೊಂಡು ಮೇಲೆ ಬಂದು ಎಷ್ಟು ಬೇಕೋ ಅಷ್ಟು ಮೇಲೆವರೆಗಿಟ್ಟು ಸಮುದ್ರ ಮಂಥನ ಮಾಡಲಿಕ್ಕೆ ಹೇಳ್ತಾನೆ. ಪರ್ವತ ಅಂದರೆ ಕೆಳಗಿನ ಸಾಫ್ಟ್ ಇರೋದಿಲ್ಲ, ಅನೇಕ ರೀತಿಯಾಗಿರ್ತಕ್ಕಂಥ ಚೂಪಾದ ಕಲ್ಲುಗಳು ಇರ್ತದೆ. ಅದು ಇವರು ಗರ 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 ತಿರುಸ್ತಾ ಇರುವಾಗ ಆ ಕಾಲದಲ್ಲಿ ಅವನಿಗೆ ಏನೋ ಸ್ವಲ್ಪ ಬೆನ್ನು ತೋರಿಸ್ತಾ ಇದ್ದಾರೆ ಅಂತ ಅನಿಸ್ತಿತ್ತಂತೆ. ಕೊನೆಗೆ ಈ ಕೂರ್ಮಾವತಾರನೇ ಈ ಅಮೃತ ಸಿಗಲಿಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ವ್ಯಕ್ತಿ. ಕೂರ್ಮ ಅಂತ ತಿಳ್ಕೊಂಡಂತಂದರೆ ಇದಕ್ಕೊಂದು ಬೇರೆ ರೀತಿಯಾಗಿರ್ತಕ್ಕಂಥ ಅರ್ಥ ಇದೆ. ಕುತ್ಸಿತ ಊರ್ಮಯ ಕೂರ್ಮ, ಅತ್ಯಂತ ನಮ್ಮನ್ನು ಉನ್ನತಿಯಿಂದ ಅವನತಿವರೆಗೆ ಕರೆದುಕೊಂಡು ಹೋಗೋದಕ್ಕೋಸ್ಕರ ಇರತಕ್ಕಂತಹ ಏನು ಊರ್ಮಿಗಳು ಅಂತ ತಿಳ್ಕೊಂಡು ತೆರೆಗಳು ಅಂತೇನಿವೆ, ಆ ತೆರೆಗಳಿಗೆ ಕೂರ್ಮ ಅಂತ ತಿಳ್ಕೊಂಡಂತ ಅರ್ಥ. ಅವುಗಳನ್ನು ನಾಶಯತಿ ಇತಿ ಕೂರ್ಮ. ನಮಗಿರ್ತಕ್ಕಂಥ ಯಾವ ತೆರೆಯಲ್ಲಿ ನಾವು ಸಿಕ್ಕಿಕೊಂಡಿದ್ದೇವೆ? ಮೊದಲೇದು ಅಸ್ತಿ, ನಾನು ಅಂತನ್ನೋ ಅಭಿಮಾನ, ನನ್ನಿಂದಲೇ ಎಲ್ಲ ಆಗ್ತದೆ ಅಂತ ತಿಳ್ಕೊಂಡಂತನೋ ಎರಡನೇ ಅಭಿಮಾನ. ಅಸ್ತಿ ಜಾಯತೆ ವರ್ಧತೆ, ನಾನು ಬೇಕಾದಷ್ಟು ಹಣ ಗಳಿಸ್ತೇನೆ, ಬೇಕಾದಷ್ಟು ಕೀರ್ತಿ ಗಳಿಸ್ತೇನೆ ಅಂತಕ್ಕಂಥ ಅಹಂಕಾರ. ಮೂರನೆಯದ್ದು ಅದರಿಂದ ಆಗತಕ್ಕಂಥ ಹಾನಿಗಳು. ನಾಲ್ಕನೆಯದ್ದು ಮತ್ತಿಷ್ಟು ಪತನ, ಕೊನೆಗೆ ವಿನಾಶ. ಈ ರೀತಿಯಾಗಿ ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತಿ ಅಂತಕ್ಕಂಥ 6 ಊರ್ಮಿಗಳ ಮಧ್ಯದಲ್ಲಿ ಬಿದ್ದು ನಾವು ಲೋಳಾಡ್ತಾ ಇದ್ದೇವೆ. ಆ ಕೂರ್ಮರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ಸ್ಮರಣೆ ಮಾಡಿದರೆ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಅಷ್ಟೇ ಅಲ್ಲ, ಕೂರ್ಮಾವತಾರ ಮತ್ಸ್ಯಾವತಾರದಿಂದ ಪರಮಾತ್ಮ ಏನು ಕಲಿಸ್ಕೊಡ್ತಾನೆ? ಇದಕ್ಕಿಂತಲೂ ಮೊದಲು ನೀರಿನಲ್ಲಿದ್ದರೂ ಅವನಿಗೆ ವಿಕಾರ ಆಗೋದಿಲ್ಲ ಮತ್ತು ಯಾವಾಗಲೂ ಕಣ್ಣು ಮುಚ್ಚೋದಿಲ್ಲ. ಅಂದರೆ ಏನರ್ಥ? ಸಂಸಾರದಲ್ಲಿದ್ದರೂ ಪದ್ಮಪತ್ರಮಿವಾಂಬಸ ಇರಲು ಪ್ರಯತ್ನಿಸಿ. ಸಂಸಾರದಲ್ಲಿದ್ದರೂ ಯಾವ ವಿಕೃತಿಗೂ ಒಳಗಾಗಬೇಡಿ. ಸಂಸಾರ ಅಂದಮೇಲೆ ಸಮಸ್ಯೆ ಇರುವುದೇ. ಗಂಡ ಹೆಂಡತಿಯರ ವಿರಸ, ತಂದೆ ಮಕ್ಕಳ ವಿರಸ, ಮತ್ತು ಮಿತ್ರರ ವಿರಸ, ನೌಕರಿಯಲ್ಲಿ ಅಲ್ಲಿ ಇಲ್ಲಿ, ಮತ್ತು ಕೊರೋನಾ ಪಿರೋನಾ ಇಂಥವುಗಳ ಸಂಸಾರ ಅಂತಂದಮೇಲೆ ಈ ವಿಕೃತಿಗಳು ಸ್ವಾಭಾವಿಕ. ಆದರೆ ನಾನು ಭಗವಂತನನ್ನು ನಂಬಿದ್ದೇನೆ, ಭಗವಂತ ನನ್ನ ರಕ್ಷಕನಾಗಿದ್ದಾನೆ ಅಂತಕ್ಕಂಥ ವಿಶ್ವಾಸದಿಂದ ಭಗವಂತನ ಉಪಾಸನೆ ಅಂತ ತಿಳ್ಕೊಂಡಂತೇನಿದೆ, ಇದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತು ಬೇರೆ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ವಿಶ್ವಾಸವನ್ನು ನಾವು ಮಾಡಿದ್ದರೆ ಸಂಸಾರದಲ್ಲಿದ್ದು ನಮಗೆ ವಿಕೃತಿ ಆಗೋದಿಲ್ಲ. ಇದರ ಜೊತೆಯಲ್ಲಿ ಯಾವಾಗಲೂ ಕಣ್ಣು ತೆಗೆದುಕೊಂಡಿರ್ತಾನೆ ಮತ್ಸ್ಯಾವತಾರಿಯಾದ ಪರಮಾತ್ಮ. ಕಣ್ಣು ತೆಗೆದುಕೊಳ್ತಾನೆ, ಅದರ ಅರ್ಥವೇನು? ಯಾವಾಗಲೂ ಜೀವನದಲ್ಲಿ ಅಲರ್ಟ್ ಇರಿ, ಕಣ್ಣು ಮುಚ್ಚಿಕೊಂಡು ಸಂಪೂರ್ಣ ಆಗುಹೋಗುಗಳಿಗಿಂತ ದೂರ ಇರಬೇಡಿ. ನಿಮ್ಮ ಇವತ್ತಿನ ಇವತ್ತು ನಾನು ಎಷ್ಟು ಸಾಧನೆ ಮಾಡಿದೆ, ನಿನ್ನೆಕ್ಕಿಂತ ಹೆಚ್ಚೇನಾಗಿದೆ, ನಾಳೆ ಹೆಚ್ಚು, ಈ ರೀತಿಯಾಗಿರ್ತಕ್ಕಂಥ ಜಾಗರೂಕನಾಗಿದ್ದುಕೊಂಡು ಸಾಧನೆಯನ್ನು ಮಾಡಿ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಮತ್ಸ್ಯಾವತಾರದಿಂದ ತಿಳಿಸ್ಕೊಡ್ತಾನೆ, ಕೂರ್ಮಾವತಾರದಿಂದ ತಿಳಿಸ್ಕೊಡ್ತಾನೆ. ಆಮೇಲೆ ಏನು ಮಾಡ್ತದೆ ಅಂತಂದರೆ, ಶತ್ರುಗಳು ಬಂದಾಕ್ಷಣಕ್ಕೇನೆ, ಯಾವಾಗ ಶತ್ರುಗಳು ಬಂದು ಆಕ್ರಮಣ ಮಾಡ್ತಾರೆ ಆಗ ಅವನೇನು ಮಾಡ್ತಾನೆ ಅಂತಂದರೆ ತನ್ನ ಮುಖ 4 ಕೈಗಳನ್ನು ಒಳಗೆ ಹಾಕ್ಕೊಳ್ತಾನೆ. ದೊಡ್ಡ ದೊಡ್ಡ ಮೊಸಳೆ ಬಾಯಲ್ಲಿ ಹಾಕ್ಕೊಂಡು ಏನು ಮಾಡಿದ್ರೆ ಏನಾಗೋದಿಲ್ಲ, ಉಗುಳ್ಬಿಡ್ತಾರೆ. ಹಾಗೆ ನಾವು ಕೂಡ
ನಮಗೆ 5 ಜ್ಞಾನೇಂದ್ರಿಯಗಳನ್ನು ದೇವರು ಕೊಟ್ಟಿದ್ದಾನೆ. ಮುಖ, 4 ಕಾಲು. ಈ 5 ಜ್ಞಾನೇಂದ್ರಿಯಗಳನ್ನು ಅಂತರ್ಮುಖಿಯನ್ನಾಗಿ ಮಾಡಬೇಕು. ಕಣ್ಣನ್ನು ಒಳಗಿದ್ದ ಭಗವಂತನ ನೋಡೋದಕ್ಕೋಸ್ಕರ ಪ್ರಯತ್ನಿಸಬೇಕು. ಕಿವಿಯಿಂದ ಒಳಗಿದ್ದ ಭಗವಂತನ ಪ್ರೇರಣೆಯನ್ನು ಕೇಳಲಿಕ್ಕೆ, ಅವನು ಹೇಳ್ತಕ್ಕಂಥ ಆಜ್ಞೆಯನ್ನು ಕೇಳಲಿಕ್ಕೆ ನಾವು ತಯಾರಿರಬೇಕು. ನಾಲಿಗೆ ಭಗವಂತ ನಾಮಸ್ಮರಣಕ್ಕೋಸ್ಕರ ಯಾವಾಗಲೂ ಸಿದ್ಧವಾಗಿರಬೇಕು. ಸ್ಪರ್ಶೇಂದ್ರಿಯ ಹೃದಯ ಮಂದಿರದಿಂದ ಭಗವಂತನ ಆಲಿಂಗನದಲ್ಲಿ ಸಂತೋಷ ಪಡಬೇಕು. ಘ್ರಾಣೇಂದ್ರಿಯ ಆ ಪರಮಾತ್ಮನ ಕೊರಳಲ್ಲಿ ಇರತಕ್ಕಂಥ ವನಮಾಲೆಯ ಸುಗಂಧವನ್ನು ನೋಡೋದಕ್ಕೋಸ್ಕರ ಹಾತೊರಿತಾ ಇರಬೇಕು. ಭಗವಂತ ನಮ್ಮ ಪರೀಕ್ಷೆಗೋಸ್ಕರವೇ ಇಂದ್ರಿಯಗಳನ್ನು ಬಹಿರ್ಮುಖವನ್ನಾಗಿ ಮಾಡಿದ್ದಾನೆ. ಕಠೋಪನಿಷತ್ತು ಹೇಳ್ತದೆ, ಪರಾಂಚಿಖಾನಿತ್ಯ ತೃಣಾತ್ ಸ್ವಯಂಭೂ ತಸ್ಮಾತ್ ಪರಾಕ್ ಪಶ್ಯತಿ ನಾಂತರಾತ್ಮನ್. ಪರಮಾತ್ಮ ಬೇಕಂತಲೇ ನಮ್ಮ ಜ್ಞಾನೇಂದ್ರಿಯಗಳನ್ನು ಬಹಿರ್ಮುಖವನ್ನಾಗಿ ಮಾಡಿದ್ದಾನೆ. ಪರೀಕ್ಷೆ ಮಾಡ್ತಾನೆ, ನೋಡೋಣ ಇವನು ಆಕರ್ಷಕ ವಸ್ತುವಿನ ಹಿಂದೆ ಹೋಗ್ತಾನೆಯೋ, ಒಳಗಿದ್ದ ನನ್ನ ಕಡೆಗೆ ಬರ್ತಾನೆಯೋ, ಇವನು ಸಿನಿಮಾ ಹಾಡುಗಳ ಕಡೆ ಲೆಕ್ಕಿಳ್ತಾನೆಯೋ, ಅಥವಾ ನನ್ನ ಧ್ವನಿ ಅಂದರೆ ನನ್ನ ಮಹಿಮೆಗಳಾದ ಪುರಾಣಾದಿಗಳನ್ನು ಕೇಳೋದಕ್ಕೋಸ್ಕರ ಸನ್ನದ್ಧನಾಗ್ತಾನೋ. ಆನಂತರ ಇವನು ಅಪೇಯ ಭಕ್ಷಣ ಅಭಕ್ಷ್ಯ ಭಕ್ಷಣ ಮಾಡಿ ಇನ್ನೊಬ್ಬರ ನಿಂದೆಯನ್ನು ಮಾಡ್ತಾನೆಯೋ, ನಾನು ಕೊಟ್ಟ ನಾಲಿಗೆಯಿಂದ ನನ್ನ ಗುಣಗಾನ ಮಾಡ್ತಾನೆಯೋ, ಅಯೋಗ್ಯ ವಸ್ತುಗಳ ಅಘ್ರಾಣ ಮಾಡ್ತಾನೆಯೋ, ಅಥವಾ ನನ್ನ ವನಮಾಲೆಯ ಆ ನಿರ್ಮಾಲ್ಯದ ಸುಗಂಧವನ್ನು ತೆಗೆದುಕೊಳ್ಳಿಕ್ಕೆ ತನ್ನ ನಾಸಿಕೆಯನ್ನು ಉಪಯೋಗಿಸ್ತಾನೋ, ತನ್ನ ಸ್ಪರ್ಶೇಂದ್ರಿಯವನ್ನು ಆರಾಮ್ ಮಲ್ಕೊಳ್ಳಿಕ್ಕೆ ಕುರ್ಲಾನ್ ಗಾದಿ ಉಪಯೋಗಿಸ್ತಾನೋ, ಅಥವಾ ಆ ಸ್ಪರ್ಶೇಂದ್ರಿಯದಿಂದ ಪರಮಾತ್ಮನ ಪಾದಸ್ಪರ್ಶ, ಜ್ಞಾನಿಗಳ ಪಾದಸ್ಪರ್ಶ, ಆ ನಂತರ ತೀರ್ಥಯಾತ್ರೆ ಹೋಗಿ ನಮಸ್ಕಾರ ಮಾಡಿ ಅಲ್ಲಿಯ ಪವಿತ್ರ ಧೂಳಿಯ ಸ್ಪರ್ಶ, ಇದಕ್ಕೋಸ್ಕರ ಸ್ಪರ್ಶೇಂದ್ರಿಯ ಉಪಯೋಗಿಸ್ತಾನೋ ಅಂಥೇಳಿ ಪರಮಾತ್ಮ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ. ಬಹಿರ್ಭೂತವಾದಂಥ ಇಂದ್ರಿಯಗಳಿಂದ ನಾವು ಹಾಳಾಗ್ತೇವೆ. ಇಂದ್ರಿಯಗಳ ಪ್ರವೃತ್ತಿ ಅಂತರ್ಮುಖಿಯಾದಾಗ ನಮಗೆ ಈ ಸಂಸಾರದ ಯುದ್ಧದಲ್ಲಿ ಜಯ ಸಿಗ್ತದೆ. ಇದನ್ನು ಪರಮಾತ್ಮ ಕುರ್ಮಾವತಾರದಿಂದ ತೋರಿಸಿಕೊಡ್ತಾನೆ. ಇದರ ನಂತರ ಬಂದಿರತಕ್ಕಂಥದ್ದು ಧನ್ವಂತರಿ ಅವತಾರ. ಪರಮಾತ್ಮ ತಾನು ಅಮೃತ ಕಲಶವನ್ನು ತೆಗೆದುಕೊಂಡು ಕ್ಷೀರಸಾಗರದಿಂದ ಮೇಲೆ ಬರ್ತಾನೆ. ಮೇಲೆ ಬಂದ ಕ್ಷಣಕ್ಕೇನೆ ಅಸುರರು ದೇವತೆಗಳು ಜಗಳಾಡ್ತಾರೆ. ಅಸುರರು ಧನ್ವಂತರಿ ಕೈಯಿಂದ ಕಲಶವನ್ನು ಕಸಿದುಕೊಳ್ತಾರೆ. ಸರ್ವಸಮರ್ಥನಾದ ಪರಮಾತ್ಮನಿಗೆ ಏನಪ್ಪ ಆ ಕಲಶ ಅವ್ರ ಕೈಯಲ್ಲಿ ಕೊಡಲಾರ್ದಂತೆ ಹಿಡಿದುಕೊಳ್ಬೋದಾಗಿತ್ತು. ಅವರನ್ನು ಪರೀಕ್ಷಿಸುವುದಕ್ಕೋಸ್ಕರ ಪರಮಾತ್ಮ ಯಾವಾಗ ಅಮೃತ ಒಬ್ಬನ ಧನ್ವಂತರಿ ಕೈಯಿಂದ ಕಸಿದುಕೊಂಡ, ಆಗ ಎಲ್ಲ ದೈತ್ಯರು ನನಗೆ ಬೇಕು ನಿನಗೆ ಬೇಕು ಅಂತ ತಿಳ್ಕೊಂಡು ಜಗಳಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಪರಮಾತ್ಮ ಮೋಹಿನಿ ಅವತಾರವನ್ನು ತೆಗೆದುಕೊಳ್ತಾನೆ. ಮೋಹಿನಿ ಅವತಾರವನ್ನು ತೆಗೆದುಕೊಂಡ ಆ ಕ್ಷಣಕ್ಕೇನೆ ಆ ಕಾಲಕ್ಕೆ ಇವಳ ರೂಪದಿಂದ ಮೋಹಿತರಾದ ಅಸುರರೆಲ್ಲ ಆ ಕಾಲದಲ್ಲಿ ಇವನ ಹತ್ರ ಬಂದು, ಆಯ್ತು ನಾವು ಸುಮ್ಮನೆ ಜಗಳಾಡ್ತಾ ಇದ್ದೇವೆ, ನೀನೇ ಅಮೃತವನ್ನು ಹಂಚು ಅಂತ ತಿಳ್ಕೊಂಡಂತೇಳಿ. ಅಂದರೆ ಮನುಷ್ಯ ಆಕರ್ಷಣೆಗೆ ಒಳಗಾಗಿ ಕೈಯಲ್ಲಿದ್ದ ಅಮೃತವನ್ನು ಬಿಟ್ಟುಕೊಡ್ತಾನೆ. ನಮಗೂ ಪರಮಾತ್ಮ ಹುಟ್ಟಿದ ಕ್ಷಣಕ್ಕೇನೆ ಅಮೃತವನ್ನು ನಮಗೆ ಕೊಟ್ಟು ಕಳಿಸಿದ್ದಾನೆ. ಆದರೆ ನಾವೇನು ಮಾಡ್ತೇವೆ ಅಂತ ತಿಳ್ಕೊಂಡಂತಂದರೆ ಆ ಅಮೃತದ ಕಡೆಗೆ ಲಕ್ಷ್ಯವೇ ಕೊಡೋದಿಲ್ಲ. ಆ ಸಿನಿಮಾ ನೋಡ್ತೇನೆ, ಈ ಸೀರಿಯಲ್ ನೋಡ್ತೇನೆ, ಆ ನಟರು, ಈ ನಟಿಯರು, ಈ ಕಡೆಗೇ ನಾವು ಲಕ್ಷ್ಯ ಕೊಟ್ಟು ಕೈಯಲ್ಲಿದ್ದ ಅಮೃತವನ್ನು ಕತ್ಕೊಂಡು ಬಿಡ್ತೇವೆ. ನಮ್ಮ ಕೈಯಲ್ಲಿದ್ದ ಅಮೃತ ಯಾವುದು? ಆಚಾರ್ಯ ಹೇಳ್ರಿ ನೋಡೋಣ. ನಿಮ್ಮ ಎಲ್ಲರ ಕೈಯಲ್ಲಿಯೂ ಇದೆ. ಎಲ್ಲಿ ಕೈ ಖಾಲಿ ಇದೆಯಲ್ಲ? ಈ ಕೈಯಲ್ಲ, ನಮ್ಮ ಸ್ವರೂಪ ಶರೀರದ ಕೈಯಲ್ಲಿ. ಅಂದರೆ ಜ್ಞಾನ ಅಂತ ಅಮೃತ ಪರಮಾತ್ಮ ಕೊಟ್ಟಿದ್ದಾನೆ. ಅದನ್ನು ಪಾನ ಮಾಡಿ ಭಗವಂತನ ಪಡಿ ಅಂತ ತಿಳ್ಕೊಂಡಂತೇಳಿ. ಆದರೆ ನಾವು ಮೋಹಿನಿಯ ಹಿಂದೆ ಬಿದ್ದುಕೊಂಡು ಕೈಯಲ್ಲಿದ್ದ ಅಮೃತವನ್ನು ಕಳೆದುಕೊಳ್ತಾ ಇದ್ದೇವೆ. ಅದಕ್ಕೋಸ್ಕರ ಆ ರೀತಿಯಾಗಿ ಮಾಡಬಾರದು ಅಂತ ತಿಳ್ಕೊಂಡಂತೇಳಿ ತೋರಿಸಿಕೊಡೋದಕ್ಕೋಸ್ಕರ ಪರಮಾತ್ಮ ಮೋಹಿನಿ ಅವತಾರವನ್ನು ತೆಗೆದುಕೊಳ್ತಾನೆ. ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನು ಪರಮಾತ್ಮ ಹೆಣ್ಣು, ಹೌದು ಭಗವಂತ ಹೆಣ್ಣು ಕೂಡ ಅವತಾರ ತೆಗೆದುಕೊಳ್ತಾನೆ.
ಯಾಕೆ ಪರಮಾತ್ಮ ಹೆಣ್ಣಾಗಿ ತೆಗೆದುಕೊಳ್ತಾನೆ ಅಂತ ತಿಳ್ಕೊಂಡಂತಂದರೆ, ಭಗವಂತ ಗಂಡಸೋ ಹೆಂಗಸೋ ಅದಕ್ಕೆ ಉಪನಿಷತ್ತು ಉತ್ತರ ಕೊಡದೆ ಸ್ತ್ರೀ ಪುಂ ನ ನಪುಂಸಕ. ಪರಮಾತ್ಮ ಎಲ್ಲ ಸ್ತ್ರೀಯರಲ್ಲಿ ಮಹಾಲಕ್ಷ್ಮಿಯಿಂದ ಆರಂಭ ಮಾಡಿಕೊಂಡು ಸಕಲ ಸ್ತ್ರೀಯರಲ್ಲಿ ಭಗವಂತ ತಾನು ಸ್ತ್ರೀ ರೂಪದಿಂದ ಇರ್ತಾನೆ, ಸಕಲ ಪುರುಷರಲ್ಲಿ ಪುರುಷ ರೂಪದಿಂದ ಇರ್ತಾನೆ. ಯಾರೊಬ್ರು ಹೇಳ್ತಾ ಇದ್ರು, ಅನೇಕ ಪಂಡಿತರ ಹತ್ರ ನಾನು ಹೋದೆ, ಪರಮಾತ್ಮ ಗಂಡಸೋ ಹೆಂಗಸೋ ಅಂತ ಕೇಳಿದ್ರೆ ಗಂಡಸಿರ್ಬೋದು ಹೆಂಗಸಿರ್ಬೋದು ಹೆಂಗನೋ ಹೇಳಿದರು ಅಂತ ತಮಾಷೆ ಮಾಡ್ತಾರೆ. ಅಂದರೆ ನಮಗೆ ಗೊತ್ತಿದೆ, ನನಗೆ ಗೊತ್ತಿದೆ ಅಂತ ಹೇಳೋದಕ್ಕೋಸ್ಕರ. ಆಚಾರ್ಯ ಗ್ರಂಥದಲ್ಲಿ ಸ್ಪಷ್ಟವಾಗಿರುವಾಗ ಆಚಾರ್ಯ ಗ್ರಂಥ ಓದಿದವರು ಎಲ್ಲರಿಗೂ ಗೊತ್ತಿದೆ, ಪರಮಾತ್ಮ ಸ್ತ್ರೀ ರೂಪವನ್ನು ತೆಗೆದುಕೊಳ್ತಾನೆ, ಪುರುಷ ರೂಪವನ್ನು ಕೂಡ ತೆಗೆದುಕೊಳ್ತಾನೆ. ಅಷ್ಟೇ ಲಕ್ಷ್ಮೀ ಇತ್ಯಾದಿಗಳಲ್ಲಿ ತಾನು ವಿಶೇಷವಾದ ರೀತಿಯಲ್ಲಿ ಇದ್ದುಕೊಂಡು ಭಗವಂತ ನಮಗೆ ವಿಶೇಷವಾದಂತಹ ಅನುಕೂಲತೆಯನ್ನು ಮಾಡಿಕೊಳ್ತಾನೆ. ಅದಕ್ಕೋಸ್ಕರ ಭಗವಂತನ ಅನುಗ್ರಹ ನಮ್ಮಲ್ಲಿ ಎಷ್ಟಿದೆ ಅಂತ ತಿಳ್ಕೊಂಡಂತಂದರೆ, ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ನಾನು ಸ್ತ್ರೀಯರಲ್ಲಿ ವಾಕ್, ಉತ್ತಮವಾಣಿ, ತೇಜಸ್ಸು, ಓಜಸ್ಸು ಇತ್ಯಾದಿಗಳ ರೂಪದಿಂದ ನಾನು ಅಲ್ಲಿ ವಾಸ ಮಾಡ್ತೇನೆ ಅಂತನ್ನೋದನ್ನು ಭಗವದ್ಗೀತೆಯಲ್ಲಿ ಭಗವಂತ ಸ್ಪಷ್ಟವಾಗಿ 16ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಅವರಿಗೆ ಆ ಸೌಂದರ್ಯ ಕೊಟ್ಟವನು ಪರಮಾತ್ಮನೇ. ಮೋಹಿನಿ ಅವತಾರದ ನಂತರ ಅಂದರೆ ತಾತ್ಪರ್ಯ ನೋಡಿಕೊಳ್ಳಿ, ಅಮೃತವನ್ನು ಕಳೆದುಕೊಳ್ಳುವವರು ಮೋಹಿನಿಯ ಆಕರ್ಷಣಕ್ಕೆ ಒಳಗಾಗಿದ್ದವರು. ಮೋಹಿನಿಯ ಆಕರ್ಷಣಕ್ಕೆ ಒಳಗಾಗದೇ ಇದ್ದವರು ಅಂದರೆ ಪರಮಾತ್ಮನ ಈ ಸಂಪೂರ್ಣ ಆಕರ್ಷಕ ಜಗತ್ತೇ ಮೋಹಿನಿ, ಇದರ ಆಕರ್ಷಣೆಗೆ ಒಳಗಾಗದೇ ಇದ್ದವರಿಗೆ ಅಮೃತ ಪರಮಾತ್ಮ ತಾನು ತಂದು ಹಂಚ್ತಾನೆ. ಇದರ ನಂತರ ಇರತಕ್ಕಂಥ ಅವತಾರ ನೃಸಿಂಹಾವತಾರ. ಪ್ರಹ್ಲಾದನ ಉಪಾಸನೆಗೆ ಮೆಚ್ಚಿ ಪ್ರಹ್ಲಾದ ಹೇಳಿರ್ತಕ್ಕಂಥ ಮಾತನ್ನು, ತನ್ನ ಭಕ್ತ ಹೇಳಿದ ಮಾತು ಸುಳ್ಳಾಗಬಾರ್ದು. ಯಾಕೆ ಪರಮಾತ್ಮನ ನಿಯಮ ಇದೆ, ನಮೇ ಭಕ್ತ ಪ್ರಣಶ್ಯತಿ ಅಂತ ತಿಳ್ಕೊಂಡಂತೆ. ಭೀಷ್ಮಾಚಾರ್ಯ ಹೇಳಿದ್ದಾರೆ, ನವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ. ಭಗವಂತನ ಭಕ್ತರಿಗೆ ಪರಾಜಯ ಅನ್ನೋದೇ ಇಲ್ಲ ಅಂತ ತಿಳ್ಕೊಂಡಂತೇಳಿ. ಹಿರಣ್ಯಕಶಿಪು ಕೇಳ್ತಾನೆ, ಆ ಚರಿತ್ರೆ ಮುಂದೆ ವಿಸ್ತಾರವಾಗಿ ಬರ್ತಾರೆ. ದೇವರು ಅಂತಿಕೊಂಡಂತೇಳಿ ನನಗೆ ನೀನು ವಿರೋಧ ಮಾಡ್ತಾ ಇದೆಯಲ್ಲ. ಪ್ರಹ್ಲಾದ ಹೇಳ್ತಾನಪ್ಪ, ನಾನು ನಿನಗೆ ವಿರೋಧ ಮಾಡ್ತಾ ಇಲ್ಲ, ನಿನ್ನ ವಿಚಾರಿಕತೆ, ವಿಕೃತವಾದ ವಿಚಾರಗಳು ಅಂತೇನಿದೆ, ಭಗವಂತನ ದ್ವೇಷ ಅಂತೇನಿದೆ, ಅದನ್ನು ನಾನು ವಿರೋಧ ಮಾಡ್ತೇನೆ. ಯಾಕೆ ಅವನು ಕೂಡ ನಿನಗೆ ಬಲ ಕೊಟ್ಟವನು, ರಾಜ್ಯ ಕೊಟ್ಟವನು, ಸರ್ವಸ್ವವನ್ನು ಕೊಟ್ಟವನು ನೀನೇ. ಆದ್ದರಿಂದಾಗಿ ನೀನು ಕೂಡ ಅವನ ಉಪಾಸನೆಯನ್ನು ಮಾಡು. ಎಲ್ಲಿದ್ದಾನೆ ನಿಮ್ಮ ದೇವರು? ಪ್ರಹ್ಲಾದ ಹೇಳ್ದ, ಸರ್ವತ್ರ ನಮ್ಮ ದೇವರು ಎಲ್ಲ ಕಡೆಯಲ್ಲೂ ಇದ್ದಾನೆ. ಯದಿ ಸ ಸರ್ವತ್ರ, ಹಾಗಾದರೆ ಅವನು ಎಲ್ಲ ಕಡೆಗಿದ್ದರೆ ಕಸ್ಮಾ ಸ್ತಂಭೇನ ದೃಶ್ಯತೆ, ಎದುರಿಗಿರೋ ಕಂಬದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ಪ್ರಹ್ಲಾದ ನನಗೆ ಕಾಣಿಸ್ತಾ ಇದ್ದಾನೆ. ಆಗ ಹಿರಣ್ಯಕಶಿಪು ಅಂತ ತಿಳ್ಕೊಂಡ, ನಾ ಎಲ್ಲ ಗುಡಿ ಎಲ್ಲ ಬೀಳಿಸಿ ದೇವರನ್ನು ಓಡಿಸ್ಬೇಕು ಅಂತ ಮಾಡಿದ್ದೆ, ಅವನು ನನ್ನ ಮನೆ ಕಂಬದಲ್ಲಿ ಬಂದು ಆಶ್ರಯ ಪಡೆದು ನನ್ನ ಮಗನ ಬುದ್ಧಿಯನ್ನು ಕೆಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡಂತೇಳಿ ಜೋರಾಗಿ ಕಂಬಕ್ಕೆ ಒದ್ದರೆ, ಆಗ ಪರಮಾತ್ಮ ಸತ್ಯಂ ವಿಧಾತುಂ ನಿಜ ಭೃತ್ಯ ಪಾಠಿತಂ, ತನ್ನ ಭಕ್ತನಾದ ಪ್ರಹ್ಲಾದನ, ತನ್ನ ಸೇವಕನಾದ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ಕಂಬದಿಂದ ಕಂಬವನ್ನು ಸೀಳಿ ಹೊರಗೆ ಬಂದು ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಾನೆ. ನರಸಿಂಹ ಅವತಾರದಿಂದ ಏನು ತಿಳಿಸ್ಕೊಡ್ತಾನೆ? ಸಂಸ್ಕೃತದಲ್ಲಿ ಸಿಂಹ ಅಂದರೆ ಉತ್ತಮ ಅಂತ ಅರ್ಥ. ಅಮರಕೋಶದಲ್ಲಿ ಹೇಳ್ತಾರೆ, ಶಿರುತ್ತರ ಪದೇ ವ್ಯಾಘ್ರ ಪುಂಗ ವರ್ಷಭ ಕುಂಜರಾಹ ಸಿಂಹ ಶಾರ್ದೂಲ ನಾಗಾದ್ಯ
ಪುಂಸಿ ಶ್ರೇಷ್ಠಾರ್ಥ ಗೋಚರ. ಅವನ ಹೆಸರಿನ ಜೊತೆಗೆ ಸಿಂಹಾನ್ ಸೇರಿಸಿದರೆ ಶ್ರೇಷ್ಠ ಅಂತ ಅರ್ಥ. ಮುನಿ ಶಾರ್ದೂಲ ಅಂದರೆ ಹುಲಿ ಹಂಗಿರ್ತಾನೆ ಇಲ್ಲ, ಮುನಿ ಶ್ರೇಷ್ಠ ಅಂತ ಅರ್ಥ. ಮುನಿ ಪುಂಗವ, ಪುಂಗವ ಅಂದರೆ ಗೂಳಿ ಅಂದರೆ ಮುನಿ ಶ್ರೇಷ್ಠ ಅಂತ ಅರ್ಥ. ಹೀಗೆ ಪರಮಾತ್ಮ ತಾನು ನರಸಿಂಹಾವತಾರದಿಂದ ತೋರಿಸಿಕೊಟ್ಟಿದ್ದಾನೆ. ನೀವು ಕೇವಲ ನರರಾಗಿ ಉಳಿಯಬೇಡಿ, ಅದರ ಜೊತೆಗೆ ಸಿಂಹರೂ ಆಗಿರಿ. ನಿಮ್ಮ ಮೇಲೆ ನನ್ನ ಅನುಗ್ರಹ ಇದೆ, ಪ್ರಯತ್ನ ಮಾಡಿದರೆ ನೀವು ಬೇಡಿದ್ದನ್ನು ನಾನು ಕೊಡ್ತೇನೆ. ಆದ್ದರಿಂದಾಗಿ ಎಕ್ಸ್ಟ್ರಾ ಆರ್ಡಿನರಿಯಾಗಿ ಎಲ್ಲ ಸುಮ್ಮನೆ ಲೇಮ್ಯಾನಾಗಿ ಇರಬೇಡಿ. ಪ್ರತಿಯೊಬ್ಬ ವ್ಯಕ್ತಿ ಎಕ್ಸ್ಟ್ರಾ ಆರ್ಡಿನರಿ ಆಗೋದಕ್ಕೋಸ್ಕರ ಪ್ರಯತ್ನಶೀಲರಾಗಿರಿ, ನರಸಿಂಹರಾಗಿರಿ, ನರೋತ್ತಮರಾಗಿರಿ. ನಾನು ನಿಮಗೆ ಅನುಗ್ರಹ ಮಾಡಲಿಕ್ಕೆ ತಯಾರಿದ್ದೇನೆ ಅನ್ನುವ ಭರವಸೆಯಿಂದ ಮನುಷ್ಯ ತನ್ನ ಜೀವನದಲ್ಲಿ ಯಾರಿಗೂ ಅಂಜದೆ, ಇಲ್ಲ ಅನೇಕ ಭಯಗಳು ಬರ್ತಾವಲ್ಲ, ಈ ಕೊರೋನಾ ಭಯ ಬಂದಿದೆ ಅಲ್ಲ, ಅನೇಕ ರೀತಿಯಾಗಿರ್ತಕ್ಕಂಥ ಮೃತ್ಯು ಭಯ ಬರ್ತದಲ್ಲ, ಅದಕ್ಕೆ ನರಸಿಂಹಾವತಾರ ತಿಳಿಸ್ಕೊಡ್ತದೆ. ಯಾವಾಗ ಪ್ರಹ್ಲಾದನ ಜೊತೆಗೆ ಮಾತು ಆಯಿತು, ಪರಮಾತ್ಮನ ಮೂಡ್ ಚೆನ್ನಾಗಿದೆ ಅಂತ ತಿಳ್ಕೊಂಡು ಬ್ರಹ್ಮದೇವರು ಬಂದು ವರ ಕೇಳ್ತಾರೆ. ಪರಮಾತ್ಮ ನನಗೊಂದು ವರ ಕೊಡು ಅಂತ ಹೇಳಿ. ಏನು ವರ ಬೇಕು ಅಂತ ಕೇಳ. ಏನಿಲ್ಲ ಪರಮಾತ್ಮ, ಅನೇಕ ಜೀವರಾಶಿಗಳು ಭೂಮಿಗೆಲ್ಲಿದ್ದಾವೆ. ಬ್ರಹ್ಮದೇವರು ಜೀವೋತ್ತಮ ನಮ್ಮ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ. ಅನೇಕ ಜನ ಅನೇಕ ಪೀಡೆಯಿಂದ, ರೋಗದಿಂದ ಪೀಡಿತರಾಗ್ತಾರೆ, ಗಾಯದಿಂದ ಪೀಡಿತರಾಗ್ತಾರೆ, ಆನಂತರ ಮಾನಸಿಕ ಪೀಡೆಯಿಂದ ಪೀಡಿತರಾಗ್ತಾರೆ, ಅಸುರಾದಿ ಪಿಶಾಚ ಭಯಗಳಿಂದ ಪೀಡಿತರಾಗ್ತಾರೆ. ಇಂಥ ಪೀಡಿತರಾಗಿರ್ತಕ್ಕಂಥವರ ಪೀಡೆಯನ್ನು ನಿನ್ನ ಹೆಸರು ಯಾರು ತೆಗೆದುಕೊಳ್ತಾರೆ ಅವರ ಪೀಡೆಯನ್ನು ದೂರ ಮಾಡು ಅಂತ ತಿಳ್ಕೊಂಡಂತೆ. ನಮಗೋಸ್ಕರ ಕೇಳಿದ್ದಾರೆ ಬ್ರಹ್ಮದೇವರು, ತಮಗೋಸ್ಕರ ಕೇಳಲಿಲ್ಲ. ಆಗ ಪರಮಾತ್ಮ ತಥಾಸ್ತು ಅಂತ ಹೇಳಿದ್ದಾನೆ. ಆದ್ದರಿಂದಾಗಿ ನೃಸಿಂಹ ನೃಸಿಂಹ ನೃಸಿಂಹ, ಮಾತಾ ನೃಸಿಂಹಶ್ಚ ಪಿತಾ ನೃಸಿಂಹ, ಭ್ರಾತಾ ನೃಸಿಂಹಶ್ಚ ಸಖಾ ನೃಸಿಂಹ ಅಂಥೇಳಿ ನೃಸಿಂಹನಾಮಕರ್ತಂಥ ಪರಮಾತ್ಮನನ್ನು ನಾವು ಚಿಂತನೆ ಮಾಡ್ತಾ ಇದ್ದರೆ ಏನು ಭಯಪಡೋ ಕಾರಣವಿಲ್ಲ. ಆ ನೃಸಿಂಹದೇವರನ್ನು ಸ್ತೋತ್ರ ಮಾಡುವ ಮುನ್ನ ಸೂಕ್ತದ ಕೊನೆಯಲ್ಲಿ ಹೇಳ್ತಾರೆ, ಭಿಯಂದ ಸಂಸೃಷ್ಟಂ ಧನಮುಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚ ವನ್ಯು ಭಿಯಂದದಾನ ಹೃದಯೇಡು ಛತ್ರವ ಪರಾಜಿತಾಸು ಅಪನಿಲಯಂತ. ಪರಮಾತ್ಮ, ನಿನ್ನ ಭಕ್ತನಾಗಿ ಬಂದಿದ್ದೇನೆ, ನನಗೆ ನೀನು ಸಂಸೃಷ್ಟಂ ಧನಂ ಉಭಯಂ, ಎರಡೂ ಥರದ ಸಂಪತ್ತಿಯನ್ನು ಕೊಡು. ಒಂದು ದೈವೀ ಸಂಪತ್ತು, ನಿನ್ನ ಮೇಲಿನ ಪರಮ ಭಕ್ತಿ, ಜೊತೆಗೆ ಲೌಕಿಕ ಅನುಕೂಲತೆ ಸಾಧನೆಗೋಸ್ಕರ ಮಾಡಿದರೆ ಪರಮಾತ್ಮ ಅದನ್ನು ಕೊಡುವುದಲ್ಲದೆ ಎಲ್ಲ ಶತ್ರುಗಳನ್ನು ಓಡಿಸ್ತಾನೆ. ರೋಗ ಹೋಗ್ತದೆ, ಪೀಡೆಗಳು ಹೋಗ್ತವೆ, ಎಲ್ಲವೂ ಹೋಗ್ತದೆ, ಮನುಷ್ಯ ಸುಖಿ ಆಗ್ತಾನೆ. ಇನ್ನು ಉಳಿದ 8 ಅವತಾರಗಳನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಮುಗಿಸ್ಬೇಕು ಅಂತ ಗಡಿಬಿಡಿ ಮಾಡಿದರೆ ಅರ್ಧಕ್ಕೆ ಪೂರ್ತಿ ಹೇಳಲಿಕ್ಕೆ ಆಗೋದಿಲ್ಲ, ಬಿಟ್ಟು ಹೋಗಿಬಿಡ್ತದೆ. ಅದಕ್ಕೋಸ್ಕರ ಉಳಿದ 8 ಅವತಾರಗಳ ಚಿಂತನೆಯನ್ನು ನಾಳಿನ ದಿವಸ ಮಾಡೋದಕ್ಕೋಸ್ಕರ ನಾವು ಪ್ರಯತ್ನಿಸೋಣ. ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು.